ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾವು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು 3 ಸರಿ ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಕ್ಲೀನಾಗಿ ಒರೆಸಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡ್ತೀನಿ. ಮೊದಲಿಗೆ ನಾವು ಮಾವಿನಕಾಯಿದಲ್ಲಿ ಒಂದು ಸ್ವಲ್ಪ ನೀರಿಲ್ಲಾರ್ದಂಗೆ ಕ್ಲೀನಾಗಿ ಒರೆಸ್ಕೊಂಡ್ಬಿಡಬೇಕು. ತೊಳ್ಕೊಂಡಾದಮೇಲೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಈ ಥರ ಫುಲ್ ಡ್ರೈ ಆಗಿ ಇರಬೇಕು. ನೋಡಿ, ಇದು ಫುಲ್ ಡ್ರೈ ಆಗಿದೆ. ಈಗ ಇದನ್ನು ಯಾವ ರೀತಿ ಅಂತ ಹೆಚ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ನಾವು ಹೆಚ್ಚಬೇಕಾಗುತ್ತೆ. ಈ ರೀತಿಯಾಗಿ ನಾವು ಹೆಚ್ಕೋಬೇಕಾಗುತ್ತೆ ಇದನ್ನೆಲ್ಲ. ನೋಡಿ, ಇದನ್ನೆಲ್ಲ ಹೆಚ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಈ ಬಟ್ಲು ಸೈಜ್ ತೊಗೊಂಡಿದ್ದೀನಿ. ಈ ಬಟ್ಲು ಸೈಜಲ್ಲಿ ನಾನು 3 ಬಟ್ಲು ಅಳತೆ ನೋಡಿ. ಈ 3 ಬಟ್ಲು ತುಂಬ ಹಾಕ್ತೀನಿ. 3 ಬಟ್ಲು ಆಗುತ್ತೆ. ನೋಡಿ, ಇದು 2ನೇ ಬಟ್ಲು ಹಾಕ್ತಾಯಿದ್ದೀನಿ. ಒಟ್ಟು 3 ಬಟ್ಲು ಹಾಕೋದು. 3 ಬಟ್ಲು ಮಾವಿನಕಾಯಿ ಹೋಳಿಗೆ ಹಾಕಬೇಕಿಲ್ಲಿ. ನೋಡಿ, 3 ಬಟ್ಲು ಕರೆಕ್ಟಾಗಿ ಫುಲ್ಲಾಗಿ ತುಂಬಿರೋ ಮಾವಿನಕಾಯಿ ಹೋಳು ಹಾಕ್ತಾಯಿದ್ದೀನಿ. ಅಳತೆ ನೋಡ್ಕೊಳ್ಳಿ. ಈ ಸೈಜ್ ಬಟ್ಲು. ಈ ಸೈಜ್ ಬಟ್ಲಿಗೆ 3 ಹೋಳು ಮಾವಿನಕಾಯಿ ಹಾಕಿದ್ದೀನಿ. ಈಗ ನೆಕ್ಸ್ಟು ಇದು 1 ಸ್ಪೂನು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು. ಅರ್ಧ ಬಟ್ಲಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಈ ಬಟ್ಲು ಅಳತೆಯಷ್ಟಿಗೆ ಇದಿಷ್ಟು ಬೇಕಾಗುತ್ತೆ. ಇದು ಎಷ್ಟು ಕ್ವಾಂಟಿಟಿ ತಕ್ಕಂಗೆ ಹಾಕ್ಕೋಬೇಕು. ಇದಕ್ಕಿಂತ ಚಿಕ್ಕ ಬಟ್ಲು ತೊಗೊಂಡ್ರೆ ಇದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದು ಮತ್ತು ಇದು ಸಾಸಿವೆ ಮೆಂತ್ಯಕಾಳು ಬೇಕಾದರೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸಾಸಿವೆ ಮತ್ತು ಮೆಂತ್ಯಕಾಳನ್ನು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆನ ಬೆಚ್ಚಗೆ ಮಾಡ್ಕೊಳ್ಳೋಣ. ಅರ್ಧ ಬಟ್ಲು ಸಾಸಿವೆ ಇರೋದು. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡೋಣ. ಮೆಂತ್ಯಕಾಳು ಮತ್ತು ಸಾಸಿವೆನ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ನಾವು ಎಳ್ಳೆಣ್ಣೆನ ಸ್ವಲ್ಪ ಕಾಸ್ಕೋಬೇಕು. ಎಳ್ಳೆಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು.
ನಾವು ಎಳ್ಳೆಣ್ಣೆ ಹಾಕ್ಕೊಂಡಿರೋದು. ಇದು ಬಿಸಿ ಆಗಿದೆ, ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ ನಾನೀಗ. 3 ಬಟ್ಲು ಮಾವಿನಕಾಯಿ ಹೋಳಿಗೆ, 1 ಬಟ್ಲು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ, ಅದೇ ಅಳತೆ ಬಟ್ಲು. 1 ಬಟ್ಲು ಉಪ್ಪು ಹಾಕ್ತಾಯಿದ್ದೀನಿ, ಅದೇ ಅಳತೆ ಬಟ್ಲಿಗೆ ಹಾಕ್ತಾಯಿರೋದು. ನಾವು ಮಿಕ್ಸಿ ಮಾಡಿರೋದನ್ನು ನಾನು ಈಗ ಮೆಂತ್ಯಕಾಳು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಕಲಿಸ್ಬಿಡೋಣ. ಈಗ ಇದು ಚೆನ್ನಾಗಿ ಕಲಸಿದ್ದೀವಿ. ಇದಕ್ಕೆ ನಾವು ಎಳ್ಳೆಣ್ಣೆ ತಣ್ಣಗಾದ ಮೇಲೆ ಹಾಕೋಣ. ಎಳ್ಳೆಣ್ಣೆ ಎಳ್ಳೆಣ್ಣೆಗೆ ನಾವು ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಇಂಗು, ಸಾಸಿವೆ ಎರಡನ್ನೂ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು, ಈಗ ಎಣ್ಣೆ ತಣ್ಣಗಾಗಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಬಾಟಲಿಗೆ ಇಲ್ಲದ್ರೆ ಭರಣಿಗರ ಹಾಕಿ ಇಟ್ಕೋಬೇಕು. ಅದು ಮಗ್ಗೋ ತನಕ ಸ್ವಲ್ಪ ದಿನ ಬಿಡಬೇಕು. ಇದೆಲ್ಲ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದು ಚೆನ್ನಾಗಿ ಸೇರಿದೆ, ಮಿಕ್ಸ್ ಆಗಿದೆ ಇದೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.